ಒಳಚರಂಡಿ ಯೋಜನೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೋಟಿ ಕೋಟಿ ಹಣ ಗುಳುಂ ಮಾಡಿದ ಘಟನೆ ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. 2009ರಲ್ಲಿ ದೇವದುರ್ಗದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿ ಯೋಜನೆಯನ್ನು ಆರಂಭಿಸಲಾಯಿತು. ಹಣ ಲೂಟಿ ಮಾಡುವ ಉದ್ದೇಶದಿಂದ ಕಾಮಗಾರಿಯನ್ನು ನಿಧಾನಗೊಳಿಸಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿಕೊಂಡು 7 ಕೋಟಿ ರೂಪಾಯಿ ನಾಮ ಹಾಕಿರುವ ಆರೋಪಕ್ಕೆ ಗುರಿಯಾಗಿದ್ದಾರೆ. ಇದೀಗ ಯೋಜನೆಯ ವೆಚ್ಚ 21 ಕೋಟಿ ರೂಪಾಯಿಗೆ ಬಂದು ನಿಂತಿದೆ. ಆದರೂ ಒಂದೇ ಒಂದು ಚರಂಡಿಯೂ ನಿರ್ಮಾಣವಾಗಿಲ್ಲ. ಒಳಚರಂಡಿ ನಿರ್ಮಾಣದ ಕಾಮಗಾರಿಯನ್ನು ಬೆಂಗಳೂರು ಮೂಲದ ಶುಭಾ ಸೇಲ್ಸ್ ಕಂಪನಿಗೆ ನೀಡಿದೆ. 2009ರಲ್ಲಿ ಗುತ್ತಿಗೆಯನ್ನು ಪಡೆದ ಕಂಪನಿ ಕಾಮಗಾರಿಯನ್ನು 2012ಕ್ಕೆ ಪೂರ್ಣಗೊಳಿಸಿತ್ತು. ಆದರೆ 2015 ಬಂದರೂ ಇನ್ನೂ ಕಾಮಗಾರಿ ಮುಗಿದಿಲ್ಲ. ಕಾಮಗಾರಿ ಪೂರ್ಣಗೊಳ್ಳಲು ತಡವಾಗ್ತಿರುವುದರಿಂದ ಯೋಜನೆ ಮತ್ತು ಹೆಚ್ಚಾಗ್ತಾ ಹೋಗ್ತಿದೆ. ಯೋಜನೆಯ ಹಣವನ್ನು ಹೆಚ್ಚಳ ಮಾಡಿಕೊಳ್ಳಲೇಬೇಕು ಅಂತ ಗುತ್ತಿಗೆದಾರರು ಕಾಮಗಾರಿಯನ್ನು ಮುಗಿಸಲು ನಿಧಾನ ಮಾಡ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಕಾರ್ಯಕ್ರಮ ಅಲ್ಲಿ ಅಫ್ಕೋರ್ಸ್ ನಡೀತಾ ಇದೆ. ಬಂದ ಮೇಲೆ ವಿ ಹ್ಯಾವ್ ಸ್ಟ್ರೀಮ್ಲೈನ್ಡ್ ಎವ್ರಿಥಿಂಗ್. ಈಗ ವರ್ಕ್ ನಡೀತಾ ಇದೆ. ಈ ಎಸ್ಕಲೇಷನ್ ಏನಿದೆ ಇಟ್ ವಿಲ್ ಬಿ ಬೇಸ್ಡ್ ಆನ್ ಮೆನಿ ಅದರ್ ಎಕ್ಸ್ಟೆನ್ಷನ್ಸ್ ಇರ್ಬೋದು ಅಥವಾ ಡಿಲೇಸ್ ಕೂಡ ಇರ್ಬೋದು. ಡಿಲೇಸ್ ಇದ್ದರೆ ಅದು ಪೆನಲ್ಟಿ ಕ್ಲಾಸ್ ಆಗುತ್ತೆ ಅವರಿಗೆ. ಒಂದು ವೇಳೆ ಎಕ್ಸ್ಟೆನ್ಷನ್ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದರೆ ದೆನ್ ದ್ಯಾಟ್ ವಿಲ್ ಬಿ ಅಪ್ರೂವ್ಡ್ ಬೈ ಡಿ ಎಮ್ ಎ ಅಪ್ರೂವಲ್ ಮಾಡಿದ ಮೇಲೆ ಅವರು ಮಾಡ್ತಾರೆ. ಸೊ ಅದು ಇಫ್ ಇಟ್ ಈಸ್ ಡಿಲೇ ದೆನ್ ದೆರ್ ವಿಲ್ ಬಿ ಅ ಪೆನಲ್ಟಿ ಕ್ಲಾಸ್. ನಮಗೆ ಅದು ಬೇಸಿಕ್ ಕಂಪ್ಲೇಂಟ್ ಅಂತ ಏನೂ ಬಂದಿಲ್ಲ. ಬಟ್ ಎನಿವೇ ವಿ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಟು ಕನ್ಸ್ಟ್ರಕ್ಟ್ ಇಟ್ ಫಾಸ್ಟ್. ಎರಡನೇದು ಆ ಥರ ಯಾವುದು ಡಿಲೇಸ್ ಇದ್ದರೆ ಟೆಂಡರ್ ಕ್ಲಾಸಲ್ಲೇ ಅದಕ್ಕೆ ಪೆನಲ್ಟಿ ಇರುತ್ತೆ. 3 ಕೋಟಿ ಸರ್ಕಾರದ ಅನುದಾನದಲ್ಲಿ ಈ ಒಂದು ಕಾಮಗಾರಿಗೆ ಚಾಲನೆ ಸಿಕ್ಕಿತ್ತು. ಈಗ 2015 2009ರಲ್ಲಿ ಆರಂಭಗೊಂಡಂಥ ಒಳಚರಂಡಿ ಕಾಮಗಾರಿ ಇಲ್ಲಿವರೆಗೂ ಪೂರ್ಣಗೊಂಡಿಲ್ಲ. ಅದು ಅದರ ಅವಧಿಯಲ್ಲಿ ಕೂಡ ಪೂರ್ಣಗೊಂಡಿಲ್ಲ. ಅದಾದ ನಂತರ ಇಲ್ಲಿವರೆಗೂ ಅದರ 3 ಕೋಟಿ ಖರ್ಚು ಏನಿದೆಯಲ್ಲ, ಈಗ 2015ಕ್ಕೆ 21 ಕೋಟಿ ತೋರಿಸಿರುತ್ತಾರೆ ಮತ್ತು ಇಲ್ಲಿವರೆಗೂ ಯಾವುದೇ ಕಾಮಗಾರಿ ಆಗಿರೋದಿಲ್ಲ. ಈಗಾಗಲೇ ಅವರು 7 ಕೋಟಿ ರೂಪಾಯಿಗಳನ್ನು ಈಗ ಖರ್ಚು ವೆಚ್ಚಗಳನ್ನು ತೋರಿಸಿ ಅಧಿಕಾರಿಗಳು ಮತ್ತು ಈ ಕಾಂಟ್ರಾಕ್ಟರ್ಗಳು ಸೇರಿ ಇಲ್ಲಿ ಕೋಟಿ ದುಡ್ಡನ್ನು ಲಪ್ಟಾಸ್ತಾ ಇದ್ದಾರೆ. ಈ ಒಂದು ಒಳಚರಂಡಿ ವ್ಯವಸ್ಥೆ ಈ ಪುರಸಭೆಗೆ ಮತ್ತು ಈ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯವಿದ್ದು ಈ ಕಾಮಗಾರಿಯು ಪೂರ್ಣ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರಿಂದ. ಹುಗಾರ್, ಒಳಚರಂಡಿ ಯೋಜನೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೋಟಿ ಗುಳುಂ ಮಾಡಿದಂತಹ ಘಟನೆ ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿ ಈಗ ಬೆಳಕಿಗೆ ಬಂದಿರುವಂಥದ್ದು. ಯಾರು ಇದರ ಹಿಂದಿರುವವರು ಮತ್ತು ಇಲ್ಲಿ ಇವರ ಈ ಒಂದು ಅಕ್ರಮದಲ್ಲಿ ಸ್ಥಳೀಯರು ಯಾವ ರೀತಿಯಾಗಿ ಇದಕ್ಕೆ ಬಲಿಯಾಗಿದ್ದಾರೆ, ಬಲಿಪಶುಗಳಾಗಿದ್ದಾರೆ ಎನ್ನುವಂಥದ್ದು. ರಾಘವೇಂದ್ರ, ಇದೇನಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂತ ಯೋಜನೆಗಳು ಅಂತಂದ್ರೆ ಅದು ಅಕ್ರಮವೆಸಗೋದಕ್ಕೆ, ಭ್ರಷ್ಟಾಚಾರ ಎಸಗೋದಕ್ಕೆ ಸುಗಮವಾದ ಹಾದಿ ಅಂತಕ್ಕಂತಹ ಒಂದು ಇತಿಹಾಸವನ್ನ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಯೋಜನೆಗಳು ನಡೆದಂತಹ ಭ್ರಷ್ಟಾಚಾರದ ನೋಡಿದಂತ ಸಂದರ್ಭದಲ್ಲಿ ಕಂಡು ಬರುತ್ತದೆ. ಅದೇ ರೀತಿಯಾದಂತಹ ರಾಯಚೂರು ಜಿಲ್ಲೆಯ ಅತಿ ಹಿಂದುಳಿದ, ಇಡೀ ಏಷ್ಯಾ ಖಂಡದಲ್ಲೇ ಹಿಂದುಳಿದ ತಾಲೂಕು ಎಂಬ ಹಣೆಪಟ್ಟಿಕೊಂಡಿರ್ತಕ್ಕಂಥ ರಾಯಚೂರು ಜಿಲ್ಲೆಯ ದೇವದುರ್ಗ ಪಟ್ಟಣದಲ್ಲಿ ಒಳಚರಂಡಿ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು 2009ರಲ್ಲಿ 3 ಕೋಟಿ ರೂಪಾಯಿ ಅನುದಾನ ಬರ್ತದೆ. ಆ 3 ಕೋಟಿ ರೂಪಾಯಿ ಅನುದಾನವನ್ನ ಬಳಕೆ ಮಾಡಿಕೊಂಡು ಒಳಚರಂಡಿಯನ್ನ ನಿರ್ಮಾಣ ಮಾಡೋದ್ರಲ್ಲಿ ಪುರಸಭೆಯ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗ್ತಾರೆ. ಅದಾದ ಬೆನ್ನಲ್ಲಿ 2009ರಿಂದ 2015ರವರೆಗೆ ಅದು ಮುಂದೂಡ್ತಾ ಹೋದಂತ ಸಂದರ್ಭದಲ್ಲಿ ಈ ವಸ್ತುಗಳ ಕಾಸ್ಟ್ ಆಗಿರಬಹುದು, ಈಗಿನ ಒಂದು ಅಗತ್ಯ ವಸ್ತುಗಳ ಬೆಲೆ ಏರಿದಂತ ಸಂದರ್ಭದಲ್ಲಿ ಇವತ್ತಿನ ದಿನಮಾನದಲ್ಲಿ 2015ಕ್ಕೆ ಅದು 21 ಕೋಟಿ ರೂಪಾಯಿವರೆಗೂ ಕೂಡ ಒಳಚರಂಡಿ ಕಾಮಗಾರಿಯ ಒಂದು ಅನುದಾನ ವಿಸ್ತರಣೆ ಆಗ್ತದೆ. ಈ ವಿಸ್ತರಣೆಯಾದಂತಹ 21 ಕೋಟಿ ಅನುದಾನದಲ್ಲಿ ಈಗಾಗಲೇ 7 ಕೋಟಿ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಒಳಚರಂಡಿಯ ಕಾಮಗಾರಿಯನ್ನು ಮಾತ್ರ ಇದುವರೆಗೂ ಪೂರ್ಣವಾಗಿ ಇವರು ಪೂರ್ಣಗೊಳಿಸಿಲ್ಲ. ಇಲ್ಲಿ ಗುತ್ತಿಗೆದಾರರಿಂದ ಅಧಿಕಾರಿಗಳು ಲಂಸಮ್ ಅಂದ್ರೆ ಈ ಒಂದು ಇಷ್ಟು ಲಕ್ಷಕ್ಕೆ ಇಷ್ಟು ಹಣ ಅಂತ ಹೇಳ್ಬಿಟ್ಟು ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಅದನ್ನ ಕೊಳ್ಳೆ ಹೊಡೆಯುವುದರಲ್ಲಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಇಲಾಖೆಗೆ ಒಂದು ಕಣ್ಣಿಗೆ ಮಣ್ಣು ಎರಚಿಬಿಟ್ಟು ಹಣವನ್ನ ಲೂಟಿ ಹೊಡೆದ್ಬಿಟ್ಟು ಒಳಚರಂಡಿ ಹೆಸರಲ್ಲಿ ಇವರೆಲ್ಲವನ್ನು ತಮ್ಮ ಗೋಮಾಳಕ್ಕೆ ಹಣವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಏನು ದೇವದುರ್ಗ ಪಟ್ಟಣಕ್ಕೆ ಒಳಚರಂಡಿ ನಿರ್ಮಾಣವಾಗಿ ಜನರಿಗೆ ಏನು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಈ ಚರಂಡಿಯ ಅನುಕೂಲ ಸಿಗಬೇಕಾಗಿತ್ತು. ಅದರಿಂದ ದೇವದುರ್ಗ ಪಟ್ಟಣದ ಜನತೆ ಸಂಪೂರ್ಣವಾಗಿ ವಂಚಿತರಾಗವೇಂದ್ರ. ಎಸ್, ಈ ಚರಂಡಿಯ ಈ ಸ್ಥಿತಿ ಈ ಹಂತದಲ್ಲಿ ಇದ್ರೂ ಕೂಡ ಇದನ್ನ ಎಂಜಿನಿಯರ್ ಆಗಲಿ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳಾಗಲಿ ಯಾರು ಕೂಡ ಇದನ್ನ ಪ್ರಶ್ನೆ ಮಾಡಿಲ್ವಾ? ಇದಕ್ಕಾಗಿ ಬಿಡುಗಡೆ ಮಾಡಿದಂಥ ಅನುದಾನ ಎಲ್ಲಿ ಹೋಯ್ತು? ಅಥವಾ ಇದನ್ನು ಏನಾದರೂ ಮೇಲ್ದರ್ಜೆಗೇರಿಸುವಂಥ ಒಂದು ಸಣ್ಣ ಪ್ರಯತ್ನ ಅಲ್ಲಿನ ಜನಪ್ರತಿನಿಧಿಗಳಿಗೆ ಇಲ್ವಾ? ಹಾಗಿದ್ರೆ
ಇದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳ್ಬಿಟ್ಟೆ ಅದನ್ನ ಬಂದಂತ ಹಣ ಸಾಲೋದಿಲ್ಲ ಅಂತ ಹೇಳ್ಬಿಟ್ಟೆ ಇವ್ರು 2009ರಿಂದ ಬಂದಂತ ಒಳಚರಂಡಿಗೆ 3 ಕೋಟಿ ರೂಪಾಯಿ ಅನುದಾನವನ್ನ ಮೇಲ್ದರ್ಜೆಗೆ ಏರಿಸಿನೇ 21 ಕೋಟಿ ರೂಪಾಯಿ ತಂದು ನಿಲ್ಸಿದ್ದಾರೆ. 21 ಕೋಟಿ ರೂಪಾಯಿ ಹಣ ಈ ರೀತಿ ಮೇಲ್ದರ್ಜೆಗೆ ಏರಿಸಿರೋದು ಆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ರಾಘವೇಂದ್ರ. ಇವರು ಆ ಹಣವನ್ನ ಕೊಳ್ಳೆ ಹೊಡೆಯೋದಕ್ಕೋಸ್ಕರ ಆ ಅನುದಾನವನ್ನ ಮೇಲ್ದರ್ಜೆಗೆ ಏರಿಸ್ತಾರೆ ಹೊರತು ಅದನ್ನ ಕೆಲಸದ ಕಾಮಗಾರಿಯನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ ಕಾಮಗಾರಿ ಆಗದೆ ಅದರ ಅನುದಾನ ಹೇಗೆ ಬಿಡುಗಡೆ ಆಗತ್ತೆ ಅಂತ ಇವರು ಬಳಕೆ ಮಾಡ್ಕೋತಾರೆ. 3 ಕೋಟಿ ರೂಪಾಯಿಯನ್ನ ನಾವು ಬಳಕೆ ಮಾಡ್ಕೊಂಡಿದೀವಿ, ಇದು ಒಳಚರಂಡಿಗೆ ನಾವು ಮಾಡ್ಕೊಳ್ತಾ ಇದೀವಿ, ನಿರ್ಮಾಣ ಮಾಡ್ತಾ ಇದೀವಿ ಅಂತ ಇವರು ಸರ್ಕಾರಕ್ಕೆ ಸುಳ್ಳು ದಾಖಲೆಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಹಣ ಸಾಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ವರ್ಷದಿಂದ ವರ್ಷಕ್ಕೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಹೋಗ್ತದೆ, ಇವರು ಅದನ್ನ ಕೊಳ್ಳೆ ಹೊಡಿತಾನೆ ಹೋಗ್ತಾರೆ ರಾಘವೇಂದ್ರ. ಎಸ್, ನಿಜಕ್ಕೂ ಇದು ಅತ್ಯಂತ ಗಂಭೀರವಾದಂಥ ವಿಚಾರ ಮತ್ತು ಒಬ್ಬ ಪ್ರಾಮಾಣಿಕ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಆತ್ಮಸಾಕ್ಷಿಯಾಗಿ ಇಲ್ಲಿ ತಮ್ಮನ್ನು ತಾವು ಅವಲೋಕಿಸ್ಕೊಳ್ಬೇಕಾಗತ್ತೆ. ಒಂದು ದಿವಸ ಈ ಮೋರಿ ಪಕ್ಕದಲ್ಲಿ ಚಾಪೆ ಹಾಕೊಂಡು ಮಲಗಿದ್ರೆ ಪ್ರಾಯಶಃ ಅವರಿಗೆ ತಮ್ಮ ತಪ್ಪಿನ ಅರಿವಾಗಬಹುದು ಏನೋ ಅನ್ನುವಂಥದ್ದು ನಿಜಕ್ಕೂ